15 ದಿನಗಳ ಅಂತರದಲ್ಲಿ ಎರಡನೆಯ ಭೇಟಿ. ರಾಜಕಾರಣದಲ್ಲಿ ಬಾಂಧವ್ಯ, ಸ್ನೇಹ, ನೆಂಟಸ್ತಿಕೆ ಎಲ್ಲವೂ ಇರ್ತವೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಮೊದಲನೆಯ ಸಲ ಭೇಟಿಯಾದಾಗ ಸರಹೊತ್ತಿನಲ್ಲಿ ಮಧ್ಯರಾತ್ರಿ ಒಂದು ಹೋಟೆಲ್ನಲ್ಲಿ ಭೇಟಿ ನಡೆದಿತ್ತು. ನಿನ್ನೆ ಸುದೀಪ್ ಅವರ ಅಕ್ಕನ ಮಗನ ರಿಸೆಪ್ಷನ್ನಲ್ಲಿ ಭೇಟಿಯಾಗಿರೋದು. ರಾಜಕೀಯ ಚರ್ಚೆನೇ ಆಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರಂದ್ರು. ಪಕ್ಷ ಮತ್ತು ರಾಜ್ಯದ ವಿಚಾರಗಳ ಬಗ್ಗೆ ಮಾತನಾಡಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಈ ಭೇಟಿಗಳು ಮತ್ತು ಇದರ ಸುತ್ತಲಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವವರು ಒಂದು ವೇಳೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ಹಿಂಗೆ ಮುಂದುವರೆದು ಮುಖ್ಯಮಂತ್ರಿ ಬದಲಾವಣೆಯೇ ಖಚಿತಗೊಂಡರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದು ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಈಗ ನಡೀತಾ ಇರುವ ಚರ್ಚೆಗಳು ಅಂತಿಮ ಹಂತಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತೆರವಾಗುತ್ತೆ. ಆ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ ಕೆಲವರು. ಈ ಭೇಟಿಗಳ ಮೂಲಕ ಉಪಮುಖ್ಯಮಂತ್ರಿಗಳು ಸಹ ಮುಖ್ಯಮಂತ್ರಿಗಳ ಬಣದಲ್ಲಿರುವವರಿಗೆ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಉಳಿದದ್ದೇನೇ ಇರಲಿ, ನಾನು ಅಧಿಕಾರಕ್ಕೆ ಬಂದರೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ, ನಿಮಗೆ ಅವಮಾನ ಮುಜುಗರದ ಸನ್ನಿವೇಶಗಳಾಗದಂತೆ ನೋಡಿಕೊಳ್ತೀನಿ ಅನ್ನುವ ಕಾನ್ಫಿಡೆನ್ಸ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.